ಮಿತ್ರರೇ ನಮಸ್ಕಾರ. ಮಿತ್ರರೇ, ಭಾರತ ಆಪರೇಷನ್ ಸಿಂಧೂರ ಮಾಡ್ತಲ್ಲ, ಆ ಕ್ಷಣದಿಂದಲೂ ಕೂಡ ಪಾಕಿಸ್ತಾನದವರು ಒಂದು ಕ್ಲೈಮ್ ಮಾಡ್ತಾ ಇದ್ರು, ನಾವು ಭಾರತದ ರಫೇಲ್ ಅನ್ನ ಹೊಡೆದು ಹಾಕಿದೀವಿ, ಭಾರತದ ಫೈಟರ್ ಜೆಟ್ ಅನ್ನ ಹೊಡೆದು ಹಾಕಿದೀವಿ. ಈ ರೀತಿಯಾಗಿ ಪಾಕಿಸ್ತಾನದವರು ಹೇಳ್ತಲೇ ಇದ್ರು. ಅವರು ಹೇಳದಂತಹ ನಂಬರ್ಗಳೇ ಇಲ್ಲ. ಒಬ್ರು 3 ಅಂತಾರೆ, ಒಬ್ರು 4 ಅಂತಾರೆ, ಪಾಕಿಸ್ತಾನದ ಪ್ರಧಾನಿ 6 ಅಂತಾರೆ. ಹೀಗೆ ಎಲ್ಲಾ ನಂಬರ್ಗಳನ್ನು ಕೂಡ ಅವ್ರು ಹೇಳ್ತಾ ಇದ್ರು. ಆದ್ರೆ ಭಾರತ ಲಾಸ್ ಆಗಿದ್ದನ್ನು ಒಪ್ಕೊಂಡಿರ್ಲಿಲ್ಲ. ಯಾವ ಜೆಟ್ ಬಿದ್ದಿದೆ, ಹೇಗ್ ಬಿದ್ದಿದೆ, ಯಾವುದನ್ನು ಕೂಡ ಹೇಳಿರ್ಲಿಲ್ಲ. ಈಗ ಸದ್ಯ ಭಾರತದ CDS ಆದಂತ, ಅಂದ್ರೆ ಆರ್ಮಿ ಚೀಫ್ ಆದಂತ ಅನಿಲ್ ಚೌಹಾಣ್ ಅವರು ಬ್ಲೂಮ್ಬರ್ಗ್ಗೆ ಒಂದು ಇಂಟರ್ವ್ಯೂ ಕೊಟ್ಟಿದ್ದಾರೆ. ಆ ಇಂಟರ್ವ್ಯೂ ಬಹಳ ಸದ್ದು ಮಾಡ್ತಾ ಇದೆ. ಯಾಕೆ ಕೇಳಿದ್ರೆ, ಭಾರತಕ್ಕೆ ಲಾಸ್ ಆಗಿರೋದನ್ನ ಭಾರತದ CDS ಒಪ್ಕೊಂಡಿದ್ದಾರೆ. ಹೌದು, ನಮಗೆ ಲಾಸ್ ಆಗಿದೆ, ನಮ್ಮ ಜೆಟ್ಗಳು ಬಿದ್ದಿದ್ದಾವೆ, ಇದನ್ನು ಅವರು ನೇರವಾಗಿ ಒಪ್ಕೊಂಡಿದ್ದಾರೆ. ಹೀಗಾಗಿ ಈ ಇಂಟರ್ವ್ಯೂ ಭಾರಿ ಸದ್ದು ಮಾಡ್ತಾ ಇದೆ. ಕೆಲವರಿಗೊಂದು ಪ್ರಶ್ನೆ ಬಂದಿದೆ, ಯಾಕೋಸ್ಕರವಾಗಿ ಭಾರತೀಯ ಸೇನೆ ಇದನ್ನು ಒಪ್ಕೊಂಡಿದೆ? ಹಾಗಾದ್ರೆ ಭಾರತಕ್ಕೆ ಎಷ್ಟು ಫೈಟರ್ ಜೆಟ್ಗಳು ನಷ್ಟ ಆಗಿದೆ, ಯಾವ ಜೆಟ್ಗಳು ನಷ್ಟ ಆಗಿದೆ, ಪಾಕಿಸ್ತಾನದವರು ಹೊಡೆದ್ರ, ಇದೆಲ್ಲದರ ಬಗ್ಗೆ ಜನರಿಗೆ ಬಹಳ ಕುತೂಹಲ ಹೆಚ್ಚಾಗಿದೆ. ಮಿತ್ರರೇ, ಈ ವಿಡಿಯೋದಲ್ಲಿ ಭಾರತದ CDS ಹೇಳಿದ್ದೇನು, ಭಾರತಕ್ಕೆ ಎಷ್ಟು ನಷ್ಟ ಆಗಿದೆ, ಏನ್ ನಷ್ಟ ಆಗಿದೆ, ಯಾಕೋಸ್ಕರವಾಗಿ ಆ ನಷ್ಟ ಆಯಿತು, ಇದೆಲ್ಲದರ ಬಗ್ಗೆ ಸ್ವಲ್ಪ ಸವಿಸ್ತಾರವಾಗಿ ನಿಮಗೆ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ವೆರಿ ಇಂಟ್ರೆಸ್ಟಿಂಗ್ ವಿಡಿಯೋ, ಜೊತೆಗೆ ಇಂಪಾರ್ಟೆಂಟ್ ವಿಡಿಯೋ ಕೂಡ. ನಾವು ಇಂತಹ ವಿಚಾರದಲ್ಲಿ ಅಪಪ್ರಚಾರಗಳನ್ನ ಮಾಡಬಾರದು. ಭಾರತದ ಒಳಗೆ ಒಂದು ಇಕೋಸಿಸ್ಟಮ್ ಇದೆ. ಭಾರತ ಸರ್ಕಾರಕ್ಕೆ ಹಿನ್ನಡೆಯಾಗಿದೆ, ನಮ್ಮ ಸೇನೆಗೆ ಹಿನ್ನಡೆಯಾಗಿದೆ. ಇದನ್ನ ಜಗತ್ತಿನ ಮುಂದೆ ಹೇಳೋದಕ್ಕೆ ಅವರು ತುದಿಗಾಲಿನಲ್ಲಿ ನಿಂತಿದ್ದಾರೆ. ಅಂತಹ ಸಂದರ್ಭದಲ್ಲಿ ನಾವು ಬಹಳ ಎಚ್ಚರಿಕೆಯಿಂದ ಈ ವಿಚಾರಗಳ ಬಗ್ಗೆ ಮಾತನಾಡಬೇಕು, ಜೊತೆಗೆ ತಿಳಿದುಕೊಳ್ಳಬೇಕು. 4 ಜನ ತಿಳಿದೇ ಇದ್ದವರಿಗೂ ಕೂಡ ಅದರ ಬಗ್ಗೆ ತಿಳಿಸಿ ಹೇಳಬೇಕು. ಹೀಗಾಗಿ ಈ ಕಂಪ್ಲೀಟ್ ವಿಚಾರದ ಬಗ್ಗೆ ನಿಮಗೆ ಸ್ವಲ್ಪ ಸವಿಸ್ತಾರವಾಗಿ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಆಪರೇಷನ್ ಸಿಂಧೂರಕ್ಕೆ ಭಾರತ ಒಂದು ವಿರಾಮ ಹಾಕ್ತಲ್ಲ, ಆ ಕ್ಷಣದಿಂದಲೂ ಕೂಡ ವೆಸ್ಟರ್ನ್ ಮೀಡಿಯಾಗಳು ಭಾರತದ ಹಿಂದೆ ಬಿದ್ದಿದ್ವು. ಅವ್ರಿಗೇನ್ ಸಾಬೀತು ಮಾಡಬೇಕಾಗಿತ್ತು ಅಂತಂದ್ರೆ, ಭಾರತಕ್ಕೆ ನಷ್ಟ ಆಗಿದೆ, ಭಾರತದ ಫೈಟರ್ ಜೆಟ್ಗಳು ಬಿದ್ದಿದ್ದಾವೆ, ಇದನ್ನ ಜಗತ್ತಿನ ಮುಂದೆ ಸಾಬೀತು ಮಾಡುವಂತಹದ್ದಷ್ಟೇ ವೆಸ್ಟರ್ನ್ ಮೀಡಿಯಾದ ಉದ್ದೇಶ ಆಗಿತ್ತು. ಇದಕ್ಕೆ ಅನೇಕ ಕಾರಣಗಳಿದೆ, ಅದನ್ನ ನಾನು ನೆಕ್ಸ್ಟ್ ಹೇಳ್ತೀನಿ. ಆದ್ರೆ ಈ ಬಾರಿ ಭಾರತ ಬಹಳ ಜಾಗರೂಕತೆಯನ್ನು ವಹಿಸಿತ್ತು. ಯಾಕೆಂದ್ರೆ ಗೊತ್ತಿತ್ತು, ಪಾಕಿಸ್ತಾನ ಸುಳ್ಳು ಸುದ್ದಿಯನ್ನು ಹಬ್ಬಿಸುತ್ತೆ, ಅದನ್ನ ನೆಚ್ಚಿಕೊಂಡು ವರದಿಯನ್ನು ಪ್ರಸಾರ ಮಾಡುವಂತಹ ಅನೇಕ ಅಂತಾರಾಷ್ಟ್ರೀಯ ಮಾಧ್ಯಮಗಳಿದಾವೆ. ಇದೇ ಕಾರಣದಿಂದ ನಮ್ಮ ಸೇನೆ ಇರಬಹುದು, ನಮ್ಮ ಸರ್ಕಾರ ಇರಬಹುದು, ಬಹಳ ಜಾಗರೂಕತೆಯನ್ನು ವಹಿಸಿತ್ತು. ಇದುವರೆಗೆ ಭಾರತ ಎಲ್ಲೂ ಕೂಡ ತಮಗೆ ಎಷ್ಟು ಲಾಸ್ ಆಗಿದೆ, ಯಾವ ಫೈಟರ್ ಜೆಟ್ಗಳನ್ನು ನಾವು ಕಳೆದುಕೊಂಡಿದ್ದೀವಿ, ಹೇಗೆ ಕಳೆದುಕೊಂಡಿದ್ದೀವಿ, ಇದು ಯಾವುದರ ಬಗ್ಗೆಯೂ ಮಾಹಿತಿಯನ್ನು ಕೊಟ್ಟಿರಲಿಲ್ಲ. ಆದರೆ ಭಾರತದ ಚೀಫ್ ಆಫ್ ಆರ್ಮಿ ಸ್ಟಾಫ್ ಆದಂತಹ ಅನಿಲ್ ಚೌಹಾಣ್ ಅವರು ಬ್ಲೂಮ್ಬರ್ಗ್ಗೆ ಒಂದು ಇಂಟರ್ವ್ಯೂ ಅನ್ನು ಕೊಡ್ತಾರೆ. ಆ ಇಂಟರ್ವ್ಯೂನಲ್ಲಿ ಪತ್ರಕರ್ತೆ ಒಂದು ಪ್ರಶ್ನೆ ಕೇಳ್ತಾರೆ, ಪಾಕಿಸ್ತಾನದವರು ಕ್ಲೈಮ್ ಮಾಡ್ತಾ ಇದ್ದಾರೆ ನಿಮ್ಮ ಫೈಟರ್ ಜೆಟ್ಗಳನ್ನ ಅವರು ಹೊಡೆದು ಹಾಕಿದ್ದಾರೆ ಅಂತ, ನೀವೇನ್ ಹೇಳ್ತೀರಿ ಅಂತ ಅವರು ಪ್ರಶ್ನೆ ಕೇಳ್ತಾರೆ. ಅದಕ್ಕೆ ಅನಿಲ್ ಚೌಹಾಣ್ ಅವರು ಒಂದು ಅಡ್ಡಗೋಡೆಯ ಮೇಲೆ ದೀಪ ಇಡುವಂತಹ, ಪರೋಕ್ಷವಾಗಿ ನಮಗಾದ ನಷ್ಟವನ್ನು ಒಪ್ಪಿಕೊಳ್ಳುವಂತಹ ಉತ್ತರ ಕೊಡ್ತಾರೆ. ಅನಿಲ್ ಚೌಹಾಣ್ ಏನ್ ಹೇಳಿದ್ರು ಅಂತಂದ್ರೆ, ಜೆಟ್ ಬಿದ್ವಾ ಅನ್ನೋದು ಪ್ರಶ್ನೆಯಲ್ಲ, ನಮಗದು ಮುಖ್ಯ ಆಗೋದಿಲ್ಲ, ಯಾಕೆ ಬಿದ್ವು ಅನ್ನೋದಷ್ಟೇ ನಮಗೆ ಮುಖ್ಯವಾಗತ್ತೆ. ಈ ಉತ್ತರಕ್ಕಾಗಿ ಕಾಯ್ತಾ ಇದ್ದಂತಹ ಬ್ಲೂಮ್ಬರ್ಗ್ನ ಪತ್ರಕರ್ತೆ, ಹಾಗಾದ್ರೆ 1-6 ಜೆಟ್ ಬಿದ್ದಿದೆ ಅಲ್ವಾ ಅಂತ ಮರು ಪ್ರಶ್ನೆಯನ್ನು ಕೇಳೋದಕ್ಕೆ ಹೊರಡ್ತಾರೆ. ಆಗ ಅನಿಲ್ ಚೌಹಾಣ್ ಹೇಳ್ತಾರೆ, ಜೆಟ್ಗಳು ಬಿದ್ದಿದ್ರಿಂದಾಗಿ ನಮಗೆ ಟ್ಯಾಕ್ಟಿಕಲ್ ಮಿಸ್ಟೇಕ್ ಅರ್ಥ ಆಯ್ತು. ಮೊದಲನೇ ದಿನ ನಮ್ಮಿಂದ ಕೆಲವೊಂದಷ್ಟು ತಪ್ಪುಗಳ ಅರ್ಥ ಆಗಿದ್ವು. ಹೀಗಾಗಿ ನಾವು 2ನೇ ಬಾರಿಗೆ ದಾಳಿ ಮಾಡುವಂತಹ ಸಂದರ್ಭದಲ್ಲಿ ಆ ತಪ್ಪುಗಳನ್ನು ತಿದ್ದಿಕೊಂಡು ಲಾಂಗ್ ರೇಂಜ್ಗಳನ್ನು ದಾಳಿ ಮಾಡಿದ್ವಿ. ನಮಗೆ ಆ ಸಂದರ್ಭದಲ್ಲಿ ದೊಡ್ಡ ಯಶಸ್ಸು ಸಿಕ್ತು. ಮೊದಲನೇ ಬಾರಿಗೆ ನಾವು ತಪ್ಪು ಮಾಡಿದ್ರಿಂದಾಗಿ ನಾವು ತಿದ್ದಿಕೊಳ್ಳೋದಕ್ಕೆ ಸಾಧ್ಯ ಆಯಿತು, ಹೀಗಂತ ಅನಿಲ್ ಚೌಹಾಣ್ ಅವರು ಹೇಳ್ತಾರೆ. ಇದು ಭಾರತದ CDS ಅವರ ಬಹಳ ದೊಡ್ಡ ಸ್ಟೇಟ್ಮೆಂಟ್. ಅದಕ್ಕೆ ಪ್ರತಿಯಾಗಿ ಆ ಆಂಕರ್ ಇನ್ನೊಂದು ಪ್ರಶ್ನೆಯನ್ನ ಕೇಳ್ತಾರೆ, ಪಾಕಿಸ್ತಾನದವರು 6 ಜೆಟ್ಗಳನ್ನು ಹೊಡೆದು ಹಾಕಿದೀವಿ, ರಫೇಲ್ ಅನ್ನು ಹೊಡೆದು ಹಾಕಿದೀವಿ ಅಂತ ಹೇಳ್ತಾ ಇದಾರಲ್ಲ. ಆಗ ಅನಿಲ್ ಚೌಹಾಣ್ ಹೇಳ್ತಾರೆ, ಇದು ಸತ್ಯಕ್ಕೆ ದೂರವಾದಂತಹ ಮಾತು, ಶುದ್ಧ ಸುಳ್ಳು, ಆ ನಂಬರ್ಗಳು ಯಾವುದೂ ಸತ್ಯ ಅಲ್ಲ ಅಂತ ಅನಿಲ್ ಚೌಹಾಣ್ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಇಲ್ಲಿ ಗಮನಿಸಬೇಕಾದ ಅಂಶ ಏನು ಕೇಳಿದ್ರೆ, ಭಾರತ ಲಾಸ್ ಆಗಿದ್ದನ್ನು ಒಪ್ಕೊಂಡಿದೆ. ಹೌದು, ನಮ್ಮಿಂದ ತಪ್ಪಾಗಿದೆ, ಆ ತಪ್ಪುಗಳಿಗೆ ನಾವು ಬೆಲೆ ತೆತ್ತಿದೀವಿ ಅಂತ ಭಾರತ ಓಪನ್ ಆಗಿ ಒಪ್ಕೊಂಡಿದೆ. ಆದ್ರೆ ಎಷ್ಟು ನಂಬರ್ನಲ್ಲಿ ನಮಗೆ ಫೈಟರ್ ಜೆಟ್ಗಳು ಲಾಸ್ ಆಗಿದೆ, ಯಾವ ವೇರಿಯಂಟ್ ನ ಫೈಟರ್ ಜೆಟ್ಗಳನ್ನು ನಾವು ಕಳೆದುಕೊಂಡಿದೀವಿ, ಅದು ರಫೇಲಾ ಅಥವಾ ಸುಖೋಯ್ Su-30 MiG-29 ಯಾವುದನ್ನು ಕೂಡ ಭಾರತ ಹೇಳ್ತಾ ಇಲ್ಲ. ಜೊತೆಗೆ CDS ಅನಿಲ್ ಚೌಹಾಣ್ ಅವರ ಹೇಳಿಕೆಯನ್ನ ಇನ್ನೊಂದು ರೀತಿಯಲ್ಲಿ ಕೂಡ ಗಮನಿಸಬೇಕು. ಟ್ಯಾಕ್ಟಿಕಲ್ ಮಿಸ್ಟೇಕ್ ನಿಂದಾಗಿ ನಾವು ಫೈಟರ್ ಜೆಟ್ಗಳನ್ನ ಕಳೆದುಕೊಂಡ್ವಿ ಅಂತ ಹೇಳಿದ್ರು. ಟ್ಯಾಕ್ಟಿಕಲ್ ಮಿಸ್ಟೇಕ್ ಏನು, ಪಾಕಿಸ್ತಾನದವರು ಹೊಡೆದ್ರ ಅಥವಾ ಭಾರತದ ಒಳಗೆ ಏನೋ ಒಂದು ಮಿಸ್ಟೇಕ್ ಆಗಿ ಆ ಜೆಟ್ಗಳು ಬಿದ್ವಾ? ಇದ್ರ ಬಗ್ಗೆ ಭಾರತೀಯ ಸೇನೆ ಯಾವುದೇ ರೀತಿಯಲ್ಲೂ ಕನ್ಫರ್ಮೇಶನ್ ಕೊಡ್ತಾ ಇಲ್ಲ. ಇಲ್ಲಿ ಒಂದು ವಿಚಾರವನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕು. ಭಾರತದ ಫೈಟರ್ ಜೆಟ್ಗಳು ಬಿದ್ದಿದ್ದಾವೆ, ನಷ್ಟ ಆಗಿದೆ ಎನ್ನುವಂಥದ್ದು ಎಷ್ಟು ಸತ್ಯವೋ, ಭಾರತದ ಯಾವುದೇ ಫೈಟರ್ ಜೆಟ್ಗಳು ಕೂಡ ಪಾಕಿಸ್ತಾನದ ಒಳಗೆ ಬಿದ್ದಿಲ್ಲ ಅನ್ನುವಂಥದ್ದು ಅಷ್ಟೇ ಸತ್ಯ. ಜೊತೆಗೆ ಭಾರತದ ಯಾವುದೇ ಪೈಲಟ್ಗೂ ಕೂಡ ಹಾನಿಯಾಗಿಲ್ಲ, ಯಾವ ಪೈಲಟ್ಗಳನ್ನು ಕೂಡ ಭಾರತ ಕಳೆದುಕೊಂಡಿಲ್ಲ ಅನ್ನುವಂಥದ್ದು ಕೂಡ ಅಷ್ಟೇ ಸತ್ಯ. ಈ ವಿಚಾರವನ್ನ ಯಾರು ಮುಚ್ಚಿಡೋದಕ್ಕೆ ಸಾಧ್ಯ ಇಲ್ಲ.
ಅಂದ್ರೆ ಮೊದಲನೇ ದಿನ ಯುದ್ಧ ಮಾಡದಂತಹ ಸಂದರ್ಭದಲ್ಲಿ ಮೇ 7ನೇ ತಾರೀಕು ಪಾಕಿಸ್ತಾನದ 9 ಟಾರ್ಗೆಟ್ಗಳನ್ನು ಗುರಿಯಾಗಿಸಿ ಭಾರತ ದಾಳಿಯನ್ನು ಆರಂಭಿಸ್ತಲ್ಲ, ಆ ಸಂದರ್ಭದಲ್ಲಿ ಕೆಲವೊಂದಷ್ಟು ಟ್ಯಾಕ್ಟಿಕಲ್ ಮಿಸ್ಟೇಕ್ಗಳಾಗಿದ್ದಾವೆ. ಅಂದ್ರೆ ನಮ್ಮ ಸೇನೆಯ ಊಹೆಗಳು ತಪ್ಪಾಗಿರಬಹುದು, ಪಾಕಿಸ್ತಾನದ ಫೈಟರ್ ಜೆಟ್ಗಳು ಅಷ್ಟು ವೇಗವಾಗಿ ಬರೋದಿಲ್ಲ ಅಂತ ಅಂದುಕೊಂಡಿರಬಹುದು, ಅಥವಾ ಡಾಗ್ ಫೈಟ್ ಆಗಿರಬಹುದು. ಅಂದ್ರೆ ಪಾಕಿಸ್ತಾನದ ಫೈಟರ್ ಜೆಟ್ಗಳು ಭಾರತದ ಫೈಟರ್ ಜೆಟ್ಗಳ ನಡುವೆ ಡಾಗ್ ಫೈಟ್ ಆಗಿರಬಹುದು. ಆಗ ಪಾಕಿಸ್ತಾನಕ್ಕೂ ನಷ್ಟ ಆಗುತ್ತೆ, ಭಾರತಕ್ಕೂ ಕೂಡ ನಷ್ಟ ಆಗುತ್ತೆ. ಅದಾದ ಬಳಿಕ 2ನೇ ದಿನ ದಾಳಿ ಮಾಡುವಂತಹ ಸಂದರ್ಭದಲ್ಲಿ ಭಾರತ ಎಚ್ಚರಗೊಂಡಿತ್ತು. ನಿಗದಿತವಾಗಿ ಪಾಕಿಸ್ತಾನದ ಏರ್ ಬೇಸ್ ಗಳನ್ನ ಗುರಿಯಾಗಿಸಿ ಭಾರತ ದಾಳಿ ಮಾಡಿತು. ಆಗ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡ ಪರಿಣಾಮವಾಗಿ ಭಾರತಕ್ಕೆ ಯಾವುದೇ ಫೈಟರ್ ಜೆಟ್ಗಳ ನಷ್ಟ ಆಗಿಲ್ಲ. ಇದು ಕನ್ಫರ್ಮ್ ಆದಂತಹ ಸುದ್ದಿ. ಸದ್ಯ ಭಾರತದ ಒಳಗೆ ಒಂದು ಪ್ರಯತ್ನ ನಡೀತಾ ಇದೆ, ಹಾಗೆ ವಿಶ್ವಮಟ್ಟದಲ್ಲೂ ಕೂಡ ಒಂದು ಪ್ರಯತ್ನ ನಡೀತಾ ಇದೆ. ಭಾರತಕ್ಕೆ ನಷ್ಟ ಆಗಿದೆ ಅನ್ನೋದನ್ನ ಬಿಂಬಿಸುವಂತಹದ್ದು. ಭಾರತಕ್ಕೆ ಸಿಕ್ಕಂತಹ ಗೆಲುವನ್ನ ಸೈಡ್ ಲೈನ್ ಮಾಡಿಬಿಟ್ಟು ಭಾರತಕ್ಕಾದ ನಷ್ಟವನ್ನೇ ದೊಡ್ಡ ಮಟ್ಟದಲ್ಲಿ ಗ್ಲೋರಿಫೈ ಮಾಡಬೇಕು ಅಂತ 2 ಪ್ರಯತ್ನಗಳು ನಡೀತಾ ಇದ್ದಾವೆ. ಮೊದಲನೇದಾಗಿ ಭಾರತದ ಹೊರಗಡೆ ಯಾಕೋಸ್ಕರವಾಗಿ ಆ ಪ್ರಯತ್ನ ನಡೀತಾ ಇದೆ ಅಂತ ನಿಮಗೆ ತಿಳಿಸ್ಕೊಟ್ಟು, 2ನೇದಾಗಿ ಭಾರತದ ಒಳಗಿನ ಪ್ರಯತ್ನದ ಬಗ್ಗೆ ನಿಮಗೆ ತಿಳಿಸ್ತೀನಿ. ಇವತ್ತು ಬ್ಲೂಮ್ಬರ್ಗ್ ಇರಬಹುದು ಅಥವಾ ವೆಸ್ಟರ್ನ್ ಮೀಡಿಯಾಗಳು ಯಾಕೋಸ್ಕರವಾಗಿ ಭಾರತಕ್ಕೆ ನಷ್ಟ ಆಗಿದೆ, ಭಾರತದ ಫೈಟರ್ ಜೆಟ್ಗಳು ಬಿದ್ದಿದ್ದಾವೆ ಅಂತ ಬಿಂಬಿಸೋದಕ್ಕೆ ಯತ್ನ ಮಾಡ್ತಾ ಇದ್ದಾವೆ. ಅದನ್ನ ಸಾಬೀತು ಮಾಡೋದಕ್ಕೆ ಅಷ್ಟೊಂದು ತುದಿಗಾಲಲ್ಲಿ ನಿಂತಿರೋದು ಯಾಕೆ ಕೇಳಿದ್ರೆ, ಡಿಫೆನ್ಸ್ ಲಾಬಿ. ನಿಮಗೆ ನೆನಪಿರ್ಲಿ ಮಿತ್ರರೇ, ಭಾರತದ ರಫೇಲ್ಗಳಿಗೆ ಯಶಸ್ಸು ಸಿಕ್ತು ಅಂತಂದ್ರೆ ಫ್ರಾನ್ಸ್ನ ಡಿಫೆನ್ಸ್ ಮಾರುಕಟ್ಟೆ ಬೂಸ್ಟ್ ಆಗುತ್ತೆ. ಅಂದ್ರೆ ಫ್ರಾನ್ಸ್ನ ರಫೇಲ್ಗಳಿಗೆ ಬೇಡಿಕೆ ಜಾಸ್ತಿ ಆಗುತ್ತೆ. ಇವತ್ತು ಆಗ್ನೇಯ ಏಷ್ಯಾದ ಕೆಲ ದೇಶಗಳು ರಫೇಲ್ ಅನ್ನ ಕೊಳ್ಳೋದಕ್ಕೆ ಮುಂದಾಗ್ತಾ ಇದಾವೆ. ರಫೇಲ್ಗೆ ಹೆಚ್ಚಿನ ಯಶಸ್ಸು ಸಿಕ್ತು ಅಂತಂದ್ರೆ ಅಮೆರಿಕದ F-35ಗೆ ಡಿಮ್ಯಾಂಡ್ ಕಡಿಮೆ ಆಗುತ್ತೆ. ಈ ಕಾರಣದಿಂದಾಗಿ ಭಾರತದಲ್ಲಿ ರಫೇಲ್ ಬಿದ್ದಿದೆ ಅನ್ನೋದನ್ನ ಸಾಬೀತು ಮಾಡೋದಕ್ಕೆ ವೆಸ್ಟರ್ನ್ ಮೀಡಿಯಾಗಳು ತುದಿಗಾಲ್ನಲ್ಲಿ ನಿಂತಿದ್ದಾವೆ. ಹೀಗಾಗಿ ಈ ಬ್ಲೂಮ್ಬರ್ಗ್ ಇಂಟರ್ವ್ಯೂ ಇರಬಹುದು ಅಥವಾ ವೆಸ್ಟರ್ನ್ ಮೀಡಿಯಾದ ಅನೇಕ ವರದಿಗಳಿರಬಹುದು, ಅವ್ರು ಯಾರಿಗೂ ಕೂಡ ಭಾರತ ಪಾಕಿಸ್ತಾನದ ವಿರುದ್ಧ ವಿಜಯ ಸಾಧಿಸಿದ್ರ ಬಗ್ಗೆ ಹೇಳೋದು ಬೇಕಾಗಿಲ್ಲ. ಭಾರತ ಉಗ್ರವಾದಿಗಳನ್ನು ನಾಶಪಡಿಸಿದೆ, ಉಗ್ರರ ಟಾರ್ಗೆಟ್ಗಳನ್ನು ಯಶಸ್ವಿಯಾಗಿ ಹಿಟ್ ಮಾಡಿದೆ ಅನ್ನುವಂತಹ ವಿಚಾರ ಪ್ರಮುಖವಾಗೋದಿಲ್ಲ. ಈ ಯುದ್ಧದ ಸಂದರ್ಭದಲ್ಲಿ ಭಾರತಕ್ಕೆ ಎಷ್ಟು ನಷ್ಟ ಆಗಿದೆ, ರಫೇಲ್ಗಳು ಬಿದ್ದಿದವ ಇಲ್ವಾ, ಇದರ ಬಗ್ಗೆ ಅವರು ಫೋಕಸ್ ಮಾಡ್ತಾ ಇದ್ದಾರೆ. ಯಾಕೆಂತಂದ್ರೆ ಇದು ಡಿಫೆನ್ಸ್ ಲಾಬಿ. ಇದೇ ಕಾರಣದಿಂದ ಭಾರತ ಇಷ್ಟು ದಿನ ನಾವು ಯಾವ ವೇರಿಯಂಟ್ ನ ಫೈಟರ್ ಜೆಟ್ ಗಳನ್ನ ಕಳೆದುಕೊಂಡಿದ್ದೀವಿ ಅನ್ನೋದನ್ನ ಸ್ಪಷ್ಟಪಡಿಸಿಲ್ಲ, ಯಾರಿಗೂ ಬಹಿರಂಗಪಡಿಸ್ತಾ ಇಲ್ಲ. ಇನ್ನು ಭಾರತದ ಒಳಗೆ ಯಾಕೆ ಪ್ರಯತ್ನ ನಡೀತಾ ಇದೆ ನಿಮ್ಗೆಲ್ಲ ಗೊತ್ತು. ರಾಹುಲ್ ಗಾಂಧಿ ಇತ್ತೀಚೆಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಭಾರತ ಏನ್ ಮಾಡ್ತು, ಪಾಕಿಸ್ತಾನದ ಮೇಲೆ ದಾಳಿ ಮಾಡೋದಕ್ಕೆ ಮುಂಚೆ ಅವ್ರಿಗೆ ಮಾಹಿತಿ ಕೊಟ್ಕೊಂಡು ದಾಳಿ ಮಾಡ್ತು, ನಾವು ದಾಳಿ ಮಾಡ್ತಾ ಇದೀವಿ ಅಂತ ಹೇಳ್ಕೊಂಡು ದಾಳಿ ಮಾಡಿದ್ರು, ಇದರಿಂದಾಗಿ ನಮ್ಮ ಫೈಟರ್ ಜೆಟ್ಗಳು ನಷ್ಟ ಆದ್ವು ಅಂತ ಒಂದು ಬೇಜವಾಬ್ದಾರಿತನದ ಸ್ಟೇಟ್ಮೆಂಟ್ ಅನ್ನ ಭಾರತದ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಕೊಟ್ರು. ಇಲ್ಲಿ ರಾಹುಲ್ ಗಾಂಧಿ ಅವರ ಸ್ಟೇಟ್ಮೆಂಟ್ ಅನ್ನ ನಾನು ಯಾಕೆ ಬೇಜವಾಬ್ದಾರಿತನದ ಸ್ಟೇಟ್ಮೆಂಟ್ ಅಂತ ಹೇಳಿದೆ ಅಂತಂದ್ರೆ, ಭಾರತ ಸರ್ಕಾರ ಅಥವಾ ನಮ್ಮ ಸೇನೆ ಬಹಳ ಸ್ಪಷ್ಟವಾಗಿ ಏನ್ ಹೇಳಿತ್ತು, ನಾವು ಮೇ 7ರಂದು ಪಾಕಿಸ್ತಾನದ 9 ಉಗ್ರ ಟಾರ್ಗೆಟ್ ಗಳನ್ನು ಗುರಿಯಾಗಿಸಿ ದಾಳಿ ಮಾಡಿದ್ವಿ. ನಮ್ಮ ದಾಳಿ ಮುಕ್ತಾಯವಾದ ಬಳಿಕ ನಾವು ಪಾಕಿಸ್ತಾನಕ್ಕೆ ಮಾಹಿತಿ ಕೊಟ್ವಿ, ನಾವು ಉಗ್ರರನ್ನ ಟಾರ್ಗೆಟ್ ಮಾಡಿ ದಾಳಿಯನ್ನ ಮಾಡಿದೀವಿ, ನಾವೆಲ್ಲೂ ಕೂಡ ಪಾಕಿಸ್ತಾನದ ನಾಗರಿಕರನ್ನ ಗುರಿಯಾಗಿಸಿಲ್ಲ, ಹಾಗೆ ಪಾಕಿಸ್ತಾನದ ಸೇನೆಯನ್ನ ಕೂಡ ಗುರಿಯಾಗಿಸಿ ದಾಳಿ ಮಾಡಿಲ್ಲ ಅನ್ನುವಂತಹ ವಿಚಾರವನ್ನ ಪಾಕಿಸ್ತಾನಕ್ಕೆ ಕನ್ಫರ್ಮ್ ಮಾಡಿದ್ವಿ. ಹೀಗಂತ ಭಾರತ ಸರ್ಕಾರವೂ ಹೇಳಿತು, ಭಾರತದ ಸೇನೆಯೂ ಕೂಡ ಹೇಳಿತು. ಮಿತ್ರರೇ, ಈ ರೀತಿಯಾಗಿ ಮಾಹಿತಿ ಕೊಡುವಂತಹದ್ದು ಒಂದು ಜವಾಬ್ದಾರಿಯುತ ದೇಶದ ಹೊಣೆಗಾರಿಕೆ ಆಗಿರುತ್ತೆ. ಇಸ್ರೇಲ್ ಕೂಡ ಇದನ್ನೇ ಮಾಡಿದೆ. ಇಸ್ರೇಲ್ ಇರಾನ್ ಮೇಲೆ ದಾಳಿ ಮಾಡ್ತಲ್ಲ, ಅವರೆಲ್ಲ ಫೈಟರ್ ಜೆಟ್ಗಳು ಇರಾನ್ಗೆ ಹೋಗಿ ದಾಳಿ ಮಾಡಿ ವಾಪಸ್ ಆಗ್ತಿದ್ದ ಹಾಗೆ ಇಸ್ರೇಲ್ ಒಂದು ಸ್ಟೇಟ್ಮೆಂಟ್ ಅನ್ನ ರಿಲೀಸ್ ಮಾಡುತ್ತೆ. ನಾವೇನೇನ್ ಟಾರ್ಗೆಟ್ ಮಾಡಿದ್ವಿ, ಯಾವ ರೀತಿಯಾಗಿ ಇರಾನ್ಗೆ ಹೊಡೆದಿದ್ದೀವಿ, ಜೊತೆಗೆ ನಮ್ಮ ಯುದ್ಧ ಮುಕ್ತಾಯವಾಗಿದೆ, ಇದನ್ನ ಇಸ್ರೇಲ್ ಇರಾನ್ಗೆ ಕನ್ವೆ ಮಾಡಿತ್ತು. ಇದರ ಉದ್ದೇಶ ಏನು ಕೇಳಿದ್ರೆ, ನಮ್ಮ ಇಂತಹ ಟಾರ್ಗೆಟ್ ಇತ್ತು, ನಾವು ಇದಕ್ಕೋಸ್ಕರವಾಗಿ ದಾಳಿ ಮಾಡಿದೀವಿ, ನೀವೇನಾದ್ರೂ ಪ್ರತಿ ದಾಳಿಗೆ ಮುಂದಾಗಿದ್ದೆ ಆದ್ರೆ ನಾವು ತಕ್ಕ ಪ್ರತ್ಯುತ್ತರ ಕೊಡ್ತೀವಿ ಅಂತ. ಭಾರತವು ಕೂಡ ಹಾಗೆ ಮಾಡಿತು. ನಾವು ಪೆಹಲ್ಗಾಮ್ ಅಟ್ಯಾಕ್ಗೆ ವಿರುದ್ಧವಾಗಿ ಆಪರೇಷನ್ ಸಿಂಧೂರವನ್ನ ಮಾಡಿದ್ವಿ, ನಮ್ಮ ಟಾರ್ಗೆಟ್ ಇಂತಿಂತಹದ್ದಾಗಿತ್ತು, ನಮ್ಮ ಆಪರೇಷನ್ ಮುಕ್ತಾಯವಾಗಿದೆ, ಇದನ್ನ ಭಾರತ ಪಾಕಿಸ್ತಾನ ಕನ್ಫರ್ಮ್ ಮಾಡಿತು. ಇಲ್ಲಿ ನಮ್ಮ ಉದ್ದೇಶ ನಿಮ್ಮ ಸೇನೆಗಾಗ್ಲಿ ನಿಮ್ಮ ನಾಗರಿಕರಿಗಾಗ್ಲಿ ಹಾನಿ ಮಾಡುವಂತಹದ್ದಾಗಿರಲಿಲ್ಲ, ಇದನ್ನ ಭಾರತ ಪಾಕಿಸ್ತಾನಕ್ಕೆ ಕನ್ಫರ್ಮ್ ಮಾಡಿತ್ತು. ಅದಾದ ಬಳಿಕ ಭಾರತ ಏನ್ ಎಚ್ಚರಿಕೆ ಕೊಡ್ತು, ನೀವೇನಾದ್ರೂ ಪ್ರತಿ ದಾಳಿಗೆ ಮುಂದಾಗಿದ್ದೆ ಆದ್ರೆ ನಾವು ಮತ್ತೊಮ್ಮೆ ತಕ್ಕ ಪ್ರತ್ಯುತ್ತರ ಕೊಡ್ತೀವಿ, ಇಲ್ಲದೆ ಹೋದ್ರೆ ನಮ್ಮ ಆಪರೇಷನ್ ಮುಕ್ತಾಯ ಆಯ್ತು ಅನ್ನುವಂತ ಸಂದೇಶ ಅದು. ಆದ್ರೆ ರಾಹುಲ್ ಗಾಂಧಿಗೆ ಇದು ಅರ್ಥ ಆಗಿಲ್ಲ, ಅವರು ಪುಂಖಾನುಪುಂಖವಾಗಿ ಸ್ಟೇಟ್ಮೆಂಟ್ ಕೊಡೋದಕ್ಕೆ ಶುರು ಮಾಡಿದ್ರು. ಭಾರತದಲ್ಲಿ ಒಂದು ಚರ್ಚೆ ಉದಯ ಆಯಿತು, ಭಾರತಕ್ಕೆ ಅನೇಕ ಫೈಟರ್ ಜೆಟ್ಗಳ ನಷ್ಟ ಆಗಿದೆ. ಅದಕ್ಕೋಸ್ಕರವಾಗಿ ಮಿತ್ರರೇ, ಭಾರತದ CDS ಅನಿಲ್ ಚೌಹಾಣ್ ಅವರು ಈ ರೀತಿಯಾದಂತಹ ಸ್ಟೇಟ್ಮೆಂಟ್ ಕೊಡಬೇಕಾದಂತಹ ಅನಿವಾರ್ಯತೆ ಸೃಷ್ಟಿಯಾಯಿತು. ಯಾಕಂದ್ರೆ ನಮ್ಮ ದೇಶದ ಒಳಗಿರುವವರಿಗೂ ಕೂಡ ಜವಾಬ್ದಾರಿ ಇಲ್ಲ. ಹಾಗೆ ನೋಡಕ್ ಹೋದ್ರೆ ಭಾರತ ಫೈಟರ್ ಜೆಟ್ಗಳನ್ನು ಕಳೆದುಕೊಂಡಿರುವಂತಹ ವಿಚಾರ ಆಪರೇಷನ್ ಸಿಂಧೂರ ಆರಂಭವಾದಂತಹ ಬೆಳಗಿನ ಜಾವವೇ ಗೊತ್ತಾಗಿದೆ. ಜಮ್ಮು ಕಾಶ್ಮೀರದ ಒಂದು ಪ್ರದೇಶದಲ್ಲಿ ಒಂದು ಫೈಟರ್ ಜೆಟ್ ಕೊಲ್ಯಾಪ್ಸ್ ಆಗಿದೆ. ಅದಕ್ಕೆ ಭಾರತೀಯ ಸೇನೆ ಭಾರಿ ಸೆಕ್ಯೂರಿಟಿಯನ್ನ ಕೊಟ್ಟಿತ್ತು, ಅಲ್ಲಿಗೆ ಸಾರ್ವಜನಿಕರ ಪ್ರವೇಶವನ್ನು ನಿರ್ಬಂಧಿಸಲಾಗಿತ್ತು, ಜೊತೆಗೆ ಆ ಫೈಟರ್ ಜೆಟ್ ಅನ್ನ ಮುಚ್ಚಿಡಲಾಗಿತ್ತು.
ಇದು ಗೊತ್ತಿರುವ ವಿಚಾರ. ನಮ್ಮ ಮಾಧ್ಯಮಗಳು ಆರಂಭದಲ್ಲಿ ಆ ಬಗ್ಗೆ ವರದಿ ಮಾಡಿದ್ರೂ ಕೂಡ ಇದು ನಮ್ಮ ದೇಶದ್ದೇ ಫೈಟರ್ ಜೆಟ್ ಅಂತ ಕನ್ಫರ್ಮ್ ಆಗ್ತಿದ್ದ ಹಾಗೆ ಮಾಧ್ಯಮಗಳು ವರದಿ ಮಾಡೋದನ್ನ ಬಿಟ್ವು. ಯಾಕೆಂದ್ರೆ ಇದು ನಮ್ಮ ಜವಾಬ್ದಾರಿ. ನಮ್ಮ ಸೇನೆ ಇದನ್ನ ಅಧಿಕೃತವಾಗಿ ಹೇಳುವವರೆಗೂ ಕೂಡ ನಾವು ಅದನ್ನ ಸುದ್ದಿ ಮಾಡಬಾರದು ಅನ್ನುವಂಥ ಕಾಮನ್ ಸೆನ್ಸ್ ಅದು. ಆದರೆ ವಿಪಕ್ಷಗಳಿಗೆ ಆ ಕಾಮನ್ ಸೆನ್ಸ್ ಇಲ್ವಲ್ಲ, ಅದೇ ಬೇಜಾರಿನ ಸಂಗತಿ. ಈಗ ನಮ್ಮ CDS ಅನಿಲ್ ಚೌಹಾಣ್ ಅವರು ಹೇಳ್ತಾ ಇದ್ದಾರೆ, ನಮಗೆ ಟ್ಯಾಕ್ಟಿಕಲ್ ಮಿಸ್ಟೇಕ್ ನಿಂದಾಗಿ ಫೈಟರ್ ಜೆಟ್ಗಳ ನಷ್ಟ ಆಯಿತು. ಹೌದು, ಆಗಿದೆ ಅನ್ನೋದನ್ನ ಒಪ್ಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಇನ್ನಾದ್ರೂ ಸುಮ್ಮನಾಗಬಹುದಲ್ಲ ವಿಪಕ್ಷಗಳು. ಇದಕ್ಕೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಗುರಿಯಾಗಿಸಿ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತನಾಡ್ತಾ ಇದ್ದಾರೆ. ಮಿತ್ರರೇ, ಈ ಸಂದರ್ಭದಲ್ಲಿ ತೂತು ಮೇಮೆಯನ್ನ ಮೊದಲಿಗೆ ಬಿಟ್ಟು ಬಿಡಬೇಕು. ಒಂದು ಯುದ್ಧ ಅಂತ ಬಂದ್ರೆ ಅಲ್ಲಿ ಲಾಸ್ ಆಗುವಂತದ್ದು ಸರ್ವೇ ಸಾಮಾನ್ಯ. ಲಾಸ್ ಆಗದೆ ಯುದ್ಧ ಮಾಡೋದಕ್ಕೆ ಜಗತ್ತಿನ ಯಾವುದೇ ದೇಶಕ್ಕೂ ಸಾಧ್ಯ ಇಲ್ಲ. ಅದು ಇಸ್ರೇಲ್ಗೂ ಸಾಧ್ಯ ಇಲ್ಲ, ಅಮೆರಿಕಾಗೂ ಸಾಧ್ಯ ಇಲ್ಲ, ರಷ್ಯಾಗೂ ಸಾಧ್ಯ ಇಲ್ಲ, ಚೈನಾಗೂ ಆಗೋದಿಲ್ಲ, ಭಾರತಕ್ಕೂ ಕೂಡ ಸಾಧ್ಯ ಇಲ್ಲ. ಇಲ್ಲಿ ಗೆಲುವು ಯಾರದ್ದು ಅನ್ನೋದು ಮುಖ್ಯವಾಗತ್ತೆ ಹೊರತು ಎಷ್ಟು ನಷ್ಟ ಆಗಿದೆ, ಏನ್ ನಷ್ಟ ಆಗಿದೆ, ಯಾವುದನ್ನ ಕಳೆದುಕೊಂಡಿದೆ, ಇದು ಯಾವುದೂ ಕೂಡ ಮುಖ್ಯ ಆಗುವುದಿಲ್ಲ. ಮೊದಲಿಗೆ ಕಾಂಗ್ರೆಸ್ನವರು ಇದನ್ನ ಅರ್ಥ ಮಾಡಿಕೊಳ್ಳಿ. ಇವತ್ತಿಗೂ ಕೂಡ 1971 ಯುದ್ಧವನ್ನ ಇಂದಿರಾ ಗಾಂಧಿ ಅವರ ವಿಜಯ ಅಂತ ಹೇಳಿ ಕಾಂಗ್ರೆಸ್ನವರು ಹೇಳ್ತಾರೆ. ಮಿತ್ರರೇ, ಇದನ್ನು ನಾವು ಕೂಡ ಒಪ್ಕೊಳ್ತೀವಿ. 1971 ಯುದ್ಧದಲ್ಲಿ ಇಂದಿರಾ ಗಾಂಧಿ ಅವರ ಪಾತ್ರವನ್ನ ಯಾರೂ ನೆಗ್ಲೆಕ್ಟ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಅದು ಇಂದಿರಾ ಗಾಂಧಿ ಅವರ ವಿಲ್ ಪವರ್. 1971 ಯುದ್ಧ ಇಂದಿರಾ ಗಾಂಧಿ ಅವರ ದಮ್ಮು ತಾಕತ್ತಿನ ಪ್ರತೀಕ. ಅದ್ರ ಬಗ್ಗೆ ಯಾವುದೇ ಡೌಟ್ ಇಲ್ಲ. ಆ ಯುದ್ಧವನ್ನ ಭಾರತ ಭರ್ಜರಿಯಾಗಿ ವಿಜಯ ಸಾಧಿಸಿದೆ. ಹಾಗಂತ ಭಾರತಕ್ಕೇನು ನಷ್ಟ ಆಗಿರ್ಲಿಲ್ವಾ? ನಷ್ಟದ ಲೀಸ್ಟ್ ಅನ್ನ ಕೊಟ್ರೆ ಈಗ ಯಾರು ಮಾತನಾಡ್ತಾ ಇದಾರಲ್ಲ ಅವರ ಬಾಯಿಗೆ ಬೀಗ ಹಾಕಿಕೊಳ್ಳಬೇಕಾದಂತಹ ಸನ್ನಿವೇಶ ಬರುತ್ತೆ. ಯಾಕೆ ಅಂತ ಚಿಕ್ಕದಾಗಿ ಹೇಳ್ಬಿಡ್ತೀನಿ. 1971 ಭಾರತ ಯುದ್ಧವನ್ನ ಆರಂಭಿಸಿದ ದಿನವೇ ಕೇವಲ 24 ಗಂಟೆಗಳಲ್ಲಿ 19 ಫೈಟರ್ ಜೆಟ್ ಗಳನ್ನ ಕಳೆದುಕೊಂಡಿದೆ. ಹಾಗೆ ಈ ಯುದ್ಧವನ್ನ ಮುಗಿಸುವಂತಹ ವೇಳೆಗೆ ಭಾರತ ಒಟ್ಟು 45 ಫೈಟರ್ ಜೆಟ್ ಗಳನ್ನ ಕಳೆದುಕೊಂಡಿತ್ತು. ಇದನ್ನ ಭಾರತ ಒಪ್ಕೊಂಡಿದೆ. ಆದ್ರೆ ಪಾಕಿಸ್ತಾನ ಏನ್ ಹೇಳ್ತಾ ಇದೆ? ಭಾರತ 1971 ಯುದ್ಧದಲ್ಲಿ 94 ಫೈಟರ್ ಜೆಟ್ ಗಳನ್ನ ಕಳೆದುಕೊಂಡಿದೆ ಅಂತ. ಮಿತ್ರರೇ, ಪಾಕಿಸ್ತಾನಕ್ಕೂ ಕೂಡ 50 ರಿಂದ 60 ಫೈಟರ್ ಜೆಟ್ ಗಳ ನಷ್ಟ ಆಗಿದೆ. ಆದ್ರೆ ಇಲ್ಲಿ ನಾವು ಗಮನಿಸಬೇಕಾದ ಅಂಶ ಏನು ಕೇಳಿದ್ರೆ, ಸೋತವರಿಗೂ ಮತ್ತು ಗೆದ್ದವರಿಗೂ ಸರಿಸಮವಾದಂತಹ ನಷ್ಟ ಆಗಿದೆ. ಅಂದ್ರೆ ನಷ್ಟ ಅನ್ನುವಂಥದ್ದು ಯುದ್ಧದ ಭಾಗ. ಜೊತೆಗೆ ಭಾರತ 1971 ಯುದ್ಧದಲ್ಲಿ ಒಂದು ರಿಪೋರ್ಟ್ ಪ್ರಕಾರ 2307 ಸೈನಿಕರನ್ನ ಕಳೆದುಕೊಂಡಿದೆ. ಅಷ್ಟು ಜನ ಹುತಾತ್ಮರಾಗಿದ್ದಾರೆ. ಹಾಗೆ 6163 ಸೈನಿಕರು ಗಾಯಾಳುಗಳಾಗಿದ್ದಾರೆ. ಹಾಗೆ ಪಾಕಿಸ್ತಾನಕ್ಕೆ 8000 ಸೈನಿಕರ ಸಾವಾಗಿದೆ. ಜೊತೆಗೆ 25,000 ಸೈನಿಕರು ಗಾಯಾಳುಗಳಾಗಿದ್ದಾರೆ. ಹಾಗೆ 93,000 ಸೈನಿಕರು ಭಾರತಕ್ಕೆ ಸೆರೆ ಸಿಕ್ಕಿದ್ರು. ಇಲ್ಲಿ ಭಾರತಕ್ಕೂ ಸೈನಿಕರ ನಷ್ಟ ಆಗಿದೆ. ಭಾರತವೂ ಕೂಡ ಯುದ್ಧ ವಿಮಾನವನ್ನು ಕಳೆದುಕೊಂಡಿದೆ. ಹೀಗಾಗಿ ಭಾರತ ವಿಜಯಶಾಲಿಯಾಗಿದೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತ ನಾವಿವತ್ತು ಮಾತನಾಡೋದಕ್ಕಾಗತ್ತಾ? ಖಂಡಿತವಾಗ್ಲೂ ಇಲ್ಲ. ಇಲ್ಲಿ ನಾವು ಏನು ಗುರಿ ಇಟ್ಕೊಂಡಿದ್ವಿ, ಅದನ್ನ ಹೇಗೆ ಸಾಧಿಸಿದ್ವಿ, ಅದು ಮಾತ್ರ ಮುಖ್ಯವಾಗುತ್ತೆ. 1971 ಯುದ್ಧದ ಪ್ರಮುಖ ಗುರಿ ಬಾಂಗ್ಲಾದೇಶವನ್ನು ವಿಭಜನೆ ಮಾಡಬೇಕು, ಪಾಕಿಸ್ತಾನದಿಂದ ಅದನ್ನ ಬೇರ್ಪಡಿಸಬೇಕು. ಇದು ಮೇನ್ ಅಜೆಂಡಾ ಆಗಿತ್ತು. ಅದನ್ನ ಭಾರತ ಯಶಸ್ವಿಯಾಗಿ ಸಾಧಿಸಿತು. ಪಾಕಿಸ್ತಾನ ಸೋತು ಭಾರತಕ್ಕೆ ಶರಣಾಯಿತು. ಹಾಗೆ ಕಾರ್ಗಿಲ್ ಯುದ್ಧದಲ್ಲೂ ಕೂಡ ಭಾರತ ವಿಜಯಶಾಲಿ ಆಯಿತು. ಆದ್ರೆ ಆ ಯುದ್ಧದಲ್ಲೂ ಕೂಡ ಭಾರತ ತನ್ನ MiG-21 ಬೈಸಿನ್ ಅನ್ನ ಕಳೆದುಕೊಂಡಿದೆ, MiG-17 ಅನ್ನ ಕಳೆದುಕೊಂಡಿದೆ. ಹಾಗೆ MiG-27 ಫೈಟರ್ ಬಾಂಬರ್ ಅನ್ನ ಕೂಡ ಭಾರತ ಕಳೆದುಕೊಂಡಿದೆ. ಭಾರತ ಇಷ್ಟೆಲ್ಲ ಕಳೆದುಕೊಂಡ್ರೂ ಕೂಡ ಕಾರ್ಗಿಲ್ ಅಲ್ಲಿ ವಿಜಯ ಸಾಧಿಸಿತಲ್ವಾ? ಈಗಲೂ ಮಿತ್ರರೇ, ಆಪರೇಷನ್ ಸಿಂಧೂರದ ವೇಳೆ ಭಾರತ ಏನ್ ಟಾರ್ಗೆಟ್ ಮಾಡ್ಕೊಂಡಿತ್ತೋ 9 ಉಗ್ರ ನೆಲೆಗಳು ಅದನ್ನ ಯಶಸ್ವಿಯಾಗಿ ಉಡಾಯಿಸಿದೆ. ಎರಡನೇ ಬಾರಿಗೆ ಪಾಕಿಸ್ತಾನ ಪ್ರತಿ ದಾಳಿಗೆ ಮುಂದಾದಂತಹ ಸಂದರ್ಭದಲ್ಲಿ ಭಾರತ ಯಶಸ್ವಿಯಾಗಿ ಪಾಕಿಸ್ತಾನದ ಏರ್ ಬೇಸ್ಗಳನ್ನು ಧ್ವಂಸ ಮಾಡಿ ಹಾಕಿದೆ. ಇದನ್ನ ಪಾಕಿಸ್ತಾನದ ಪ್ರಧಾನಿ ಒಪ್ಕೊಂಡಿದಾರ್ರಿ. ಅವರೇ ಹೇಳಿಲ್ವಾ, ನಾವು ನಮಾಜ್ ಮಾಡ್ಬಿಟ್ಟು ಭಾರತಕ್ಕೆ ಹೊಡಿಬೇಕು ಅಂತ ನಿರ್ಧಾರ ಮಾಡಿದ್ವಿ, ಅಷ್ಟರಲ್ಲಾಗ್ಲೇ ರಾವಲ್ಪಿಂಡಿ ಸೇರಿದಂತೆ ಪಾಕಿಸ್ತಾನದ ಅನೇಕ ಏರ್ ಬೇಸ್ಗಳನ್ನ ಭಾರತ ತನ್ನ ಬ್ರಹ್ಮೋಸ್ ಮೂಲಕವಾಗಿ ಉಡಾಯಿಸ್ಬಿಡ್ತು ಅಂತ ಹೇಳಿ ಪಾಕಿಸ್ತಾನದ ಪ್ರಧಾನಿ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಒಪ್ಕೊಂಡಿದಾರಲ್ರಿ. ಇಷ್ಟಾದ್ರೂ ಭಾರತದಲ್ಲಿ ನಮಗೆ ಫೈಟರ್ ಜೆಟ್ ನಷ್ಟ ಆಗಿದೆ, ಹಾಗಾಗಿದೆ, ಹೀಗಾಗಿದೆ, ಇದಕ್ಕೆ ಅವ್ರ ಕಾರಣ, ಈ ರೀತಿಯ ತೂತು ಮೇಮೆಗಳು ನಡೀತಾ ಇರುವಂತಹದ್ದಿದೆಯಲ್ಲ, ನಮ್ಮ ದೇಶದ ದೊಡ್ಡ ವಿಪರ್ಯಾಸ. ಮಿತ್ರರೇ, ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ.